రమణి పై తనకు రమణి పై తనకు రమణి పై తనకు రమణి పై తనకు ప్రేమ బోధు సీతారామ నీపై 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 తనకు తమరస నయన 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 నీదేమో మాయాగని తమరస నయన నీదేమో మాయాగని రామ నీపై తనకు ప్రేమ బోధు సీతారామ నీపై తనకు భోగానుభవమోలందు బాగుగా బుద్ధి నీయందు భోగానుభవమోలందు బాగుగా బుద్ధి నీయందు త్యాగరాజుని హృదయ ತ್ಯಾಗರಾಜೋ ನಿಹೃದಯ
ಜೋನಿ ಹೃದಯ ತ್ಯಾಗರ ಜೋನಿ ಹೃದಯ ತ್ಯಾಗರ ಜೋನಿ ಹೃದಯ ತ್ಯಾಗರ ಜೋನಿ ಹೃದಯ ತ್ಯಾಗರ ಜೋನಿ ಹೃದಯ ಮಂದೋ ತ್ಯಾಗರ ಜೋನಿ ಹೃದಯ ಮಂದೋ ವಾಗೀಶಾನಂದ ಮಂದೋ ತ್ಯಾಗ ರಾಜೋನಿ ಹೃದಯ ಮಂದೋ ವಾಗೀಶಾನಂದ ಮಂದೋ ರಾಮ ನೀ ಪೈ ತನಗೋ ಪ್ರೇಮ ಬೋಧೋ ಸೀತಾರಾಮ ನೀ ಪೈ ತನಕೋ ಓ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವವ್ಯಾಪಿಯಾಗಿ ತಾನೇ ತಾನಾಗಿ ಬೆಳಗುವ ಪರಂಜ್ಯೋತಿ ರೂಪವಾದ ಮೂಲ ಗುರುತತ್ವಕ್ಕೆ ನಮೋ ನಮಃ. ಆರಾಧ್ಯ ಹೃದಯ ವೇದಿಕೆಯನ್ನು ಅಲಂಕರಿಸಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 89ನೇ ಕುಸುಮವನ್ನು ಜ್ಞಾನವಿಜ್ಞಾನ ತೃಪ್ತಾತ್ಮನಾದ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಜ್ಞಾನವಿಜ್ಞಾನ ಯೋಗೋ ನಾಮ ಸಪ್ತಮೋಧ್ಯಾಯ. ಈ ಹಿಂದಿನ ಪಾಠದಲ್ಲಿ 3ನೇ ಶ್ಲೋಕವನ್ನು ಕುರಿತು ಅನುಸಂಧಾನ ಮಾಡಿದ್ದೀವಿ. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಸಹಸ್ರ ಸಂಖ್ಯೆಯ ಮನುಷ್ಯರಲ್ಲಿ ಯಾರೋ ಒಬ್ಬ ಆತ್ಮಸಿದ್ಧಿಯನ್ನು ಪಡಿಬೇಕು ಎಂಬುದಾಗಿ ಯತ್ನಿಸ್ತಾನೆ. ಹಾಗೆ ಯತ್ನಿಸುವರ ಪೈಕಿ ಸಹಸ್ರ ಮಂದಿಗಳಲ್ಲಿ ಯಾರೋ ಒಬ್ಬ ತತ್ವ ಸಾಕ್ಷಾತ್ಕಾರ ಮಾಡ್ಕೋತಾನೆ, ಶ್ರೀಕೃಷ್ಣ ಪ್ರಭುವನ್ನು ದರ್ಶನ ಮಾಡ್ತಾನೆ. ಇದು ಇರುವ ಸ್ಥಿತಿ. ಇದಕ್ಕೆ ಕಾರಣ ಇಂದ್ರಿಯಗಳು ಬಹಿರ್ಮುಖವಾಗಿ ರಚಿತವಾಗಿದೆ. ಹೊರಗಡೆ ಆಕರ್ಷಣೆ ಜಾಸ್ತಿ, ಜೊತೆಗೆ ಆತ್ಮಾವಲೋಕನಕ್ಕೆ ಬೇಕಾಗುವ ಬುದ್ಧಿ ಮನಸ್ಸು ಬೆಳೆದೇ ಹೋದಾಗ ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ, ನನ್ನ ಕರ್ತವ್ಯ ಏನು, ಎಲ್ಲಿ ಹೋಗಿ ತಲುಪಬೇಕಾಗಿದೆ ಅನ್ನೋ ಬಗ್ಗೆ ತಿಳುವಳಿಕೆಯೇ ಹುಟ್ಟಲ್ಲ. ತಿಳುವಳಿಕೆ ಹುಟ್ಟಿದರೂ ಅದಕ್ಕೆ ಬಲ ಕಡಿಮೆ ಆದಾಗ ಶ್ರದ್ಧೆ ತುಂಬ ಕಡಿಮೆ ಅಂತ ಆಗುತ್ತೆ. ಗೊತ್ತು, ಆದರೆ ಕಾರ್ಯರೂಪಕ್ಕೆ ಇಳಿಸೋಕ್ಕೆ ಶ್ರದ್ಧೆ ಸಾಕಾಗೋಲ್ಲ ಅನ್ನೋ ಸ್ಥಿತಿ ಎಷ್ಟೋ ಜನಕ್ಕೆ ಉಂಟಾಗುತ್ತೆ.
ಶ್ರದ್ಧೆ ಇದೆ ಅನ್ನೋ ಸಂದರ್ಭ ಇದ್ದರೂ ಎಷ್ಟೋ ಸಂದರ್ಭದಲ್ಲಿ ಪುರುಷ ಪ್ರಯತ್ನಗಳು ನಿರ್ವಿಘ್ನವಾಗಿ ನಡೆಯೋಲ್ಲ. ಜನ್ಮಾಂತರದ ಪಾಪಗಳು ಬಂದು ಅಲ್ಲಲ್ಲಿ ಅಡೆತಡೆಗಳನ್ನು ಉಂಟು ಮಾಡ್ತಾ ಇದೆ. ಅದರಿಂದ ಶ್ರದ್ಧೆ ಇದೆ, ಆದರೂ ಪುರುಷ ಪ್ರಯತ್ನ ಸಾಕಾಗೋಲ್ಲ ಅನ್ನೋ ಸ್ಥಿತಿ ಹುಟ್ಟುತ್ತೆ. ಇವೆಲ್ಲದರ ಮಧ್ಯದಲ್ಲಿ ಒಬ್ಬ ಪರಿಪೂರ್ಣವಾದ ತತ್ವ ಸಾಕ್ಷಾತ್ಕಾರ ಮಾಡಿರುವ ಈ ಭುವಿಯಿಂದ ಆ ಪರಮ ವ್ಯೋಮಸ್ಥಾನ ಯಾವುದಿದೆಯೋ ಅಲ್ಲಿವರೆಗೆ ಮಾರ್ಗವನ್ನು ಪರಿಪೂರ್ಣವಾಗಿ ಸಂದರ್ಶನ ಮಾಡಿ ಇನ್ನೊಬ್ಬರಿಗೂ ಸಹ ಮಾರ್ಗವನ್ನು ಹಾಕಿಕೊಡುವಂತಹ ಒಬ್ಬ ಗುರು ಸಿಕ್ಕಬೇಕು. ಅದು ಸಹ ಎಷ್ಟೋ ಸಂದರ್ಭದಲ್ಲಿ ದುರ್ಲಭ. ಹೀಗೆಲ್ಲ ಇರೋದ್ರಿಂದ ಎಲ್ಲೋ ಅಪರೂಪಕ್ಕೊಬ್ಬ ಪ್ರಯತ್ನ ಪಡ್ತಾನೆ. ಪ್ರಯತ್ನ ಪಡೋರಲ್ಲಿ ಯಾರೋ ಒಬ್ಬ ತುದಿ ತಲುಪ್ತಾನೆ. ಹೀಗೆಲ್ಲ ವಿಷಯ ಉಂಟು ಅಂತ ಈ ಒಂದು ಆತ್ಮ ಸಾಕ್ಷಾತ್ಕಾರ ಒಂದು ರೀತಿಯಲ್ಲಿ ಕ್ಲಿಷ್ಟವಾಗಿದೆ ಅನ್ನೋ ಅಂಶವನ್ನು ಹೇಳುತ್ತೆ. ಆದರೆ ಈ ಮಾತು ಎಲ್ಲ ಯುಗಕ್ಕೂ ಅನ್ವಯವಾಗುವಂಥ ಮಾತಲ್ಲ. ಮೊದಲನೇ ಒಂದು ಯುಗ ಕೃತಿಯುಗ ಎಂಬುದಾಗಿತ್ತು. ಅಲ್ಲಿರುವ ಮಾನವರೆಲ್ಲರೂ ಹಂಸರೂಪರಾಗಿದ್ದರು ಎಂಬುದಾಗಿ ನಮ್ಮ ಪುರಾಣ ಇತಿಹಾಸಗಳು ಜ್ಞಾಪಿಸುತ್ತೆ. ಅಂದರೆ ಒಬ್ಬೊಬ್ಬನು ಆತ್ಮಸಾಕ್ಷಾತ್ಕಾರಕ್ಕೆ ಬೇಕಾಗುವ ದೇಹ ಪ್ರಕೃತಿಯನ್ನು, ಮಾನಸಿಕ ಪ್ರಕೃತಿಯನ್ನು ಹೊಂದಿರ್ತಾ ಇದ್ದ. ಹೊರಗಡೆಯ ಸುತ್ತಮುತ್ತಲು ಪರಿಸರವೂ ಸಹ ಆತ್ಮಸಾಕ್ಷಾತ್ಕಾರಕ್ಕೆ ಬೇಕಾಗುವ ಅನುಕೂಲತೆಯಿಂದ ಕೂಡಿರ್ತಾ ಇತ್ತು. ಶುದ್ಧಿ ಯಾವುದು ಬೇಕೋ ಅತ್ಯಂತ ಮುಖ್ಯವಾದದ್ದು ಅದು ದೇಹೇಂದ್ರಿಯ ಮನಸ್ಸುಗಳಲ್ಲಿ ಸಹಜವಾಗಿ ಸ್ಥಾಪಿತವಾಗಿರ್ತಾ ಇತ್ತು. ಆದ್ದರಿಂದ ಹೇಗೆ ನಿದ್ರೆ ಎಂಬುದು ಹುಟ್ಟಿದ ಸ್ವಲ್ಪ ಹೊತ್ತಿನಲ್ಲೇ ಮಗುವಿಗೆ ಗೋಚರವಾಗುತ್ತೋ ಹಾಗೆ ಈ ಜ್ಞಾನಾನುಭವ ಎಂಬುದೂ ಸಹ ಮಾನವನಿಗೆ ಅತ್ಯಂತ ಸಹಜವಾಗಿ ಕಾಲಕಾಲದಲ್ಲಿ ಗೋಚರವಾಗ್ತಾ ಇತ್ತು ಎಂಬ ಮಾತನ್ನು ನೆನಪಿಸ್ಕೋಬೇಕು. ಹಾಗಿರೋದ್ರಿಂದಲೇ ಕೃತಿಯುಗದಲ್ಲಿ ಧರ್ಮ ಪೂರ್ಣವಾಗಿತ್ತು ಎಂಬ ಮಾತಿದೆ. ಚತುಷ್ಪಾತ್ ಆಗಿತ್ತು, 4 ಪಾದಗಳಿಂದ ತುಂಬಿತ್ತು. ಅಂದರೆ ಜಾಗೃತ ಸ್ವಪ್ನ ಸುಷುಪ್ತಿ ತುರಿಯುವೆಂಬ 4 ಅವಸ್ಥೆಗಳನ್ನು ಅಪ್ರಯತ್ನವಾಗಿ, ಅತ್ಯಂತ ಸಹಜವಾಗಿ ಅಥವಾ ಅತ್ಯಂತ ಕಡಿಮೆ ಪ್ರಯತ್ನದಿಂದ ಪಡೆಯೋದಕ್ಕೆ ಬೇಕಾಗುವ ಅನುಕೂಲತೆ ಇತ್ತು. ಆದರೆ ಕಾಲಕ್ರಮೇಣ ದೇಹ ಪ್ರಕೃತಿ ಮನಃಪ್ರಕೃತಿಯಲ್ಲಿ ಕಾಲುಷ್ಯ, ಹಲವು ಜನ್ಮಗಳ ಪಾಪಗಳ ಸಂಗ್ರಹ, ಹೊರಗಡೆ ಪರಿಸರದಲ್ಲೂ ಸಹ ಆಹಾರವೋ ಜಲವೋ ಗಾಳಿಯೋ ಇವುಗಳಲ್ಲೂ ಕೂಡ ಯಾವುದೋ ನೇರದಲ್ಲಿ ಕಾಲುಷ್ಯ, ಇವೆಲ್ಲದರ ಪರಿಣಾಮವಾಗಿ ಈ ದೇಹ ಯಂತ್ರವನ್ನು ಬಳಸ್ಕೊಂಡು ಸತ್ಯ ಸಾಕ್ಷಾತ್ಕಾರ ಮಾಡೋದಕ್ಕೆ ವಿಶೇಷ ಪ್ರಯತ್ನ ಬೇಕು. ಆಚಾರದ ಚೌಕಟ್ಟಲ್ಲಿ ಸಾಕಬೇಕು, ಆಗ ಶುದ್ಧಿ ಏರ್ಪಡ್ತಾ ಹೋಗುತ್ತೆ. ತಪಸ್ಸೇ ಬೇಕು, ನಿರಂತರವಾಗಿ ದೇಹವನ್ನು ಶೋಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಹೀಗೆಲ್ಲ ವಿಧಿವಿಧಾನವನ್ನು ಅನುಸರಿಸ್ತಾ ಹೋಗಬೇಕು. ಮಾರ್ಗದರ್ಶಕ ಒಬ್ಬ ಸಿಕ್ಕಬೇಕು. ಹಾಗೆಲ್ಲ ಆದಾಗ ತುದಿ ತಲುಪೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ರೀತಿಯಾದ ವಿಷಯ ಬಂದಿದೆ. ಇವತ್ತು ನಾವು ಕಲಿಯುಗದಲ್ಲಿದ್ದೀವಿ. ಈ ಭಗವದ್ಗೀತೆ ಆದರೂ ದ್ವಾಪರ ಯುಗದ ಕೊನೆಯಲ್ಲಿ ಅವತರಿಸಿರುವಂಥ ಒಂದು ವಿಚಾರ. ಅಂದರೆ ಕಲಿಯುಗದ ಆರಂಭ ಕಾಲ. ಆಗಾಗಲೇ ಎಷ್ಟೋ ಮಟ್ಟಿಗೆ ಕಲಿಯ ಹೆಜ್ಜೆ ಆರಂಭ ಆಗಿಬಿಟ್ಟಿದೆ ಆಗಲೇ. ಅಂಥ ಒಂದು ಕಾಲದಲ್ಲಿ ಅವತರಿಸಿರುವಂಥ ಒಂದು ಗ್ರಂಥ. ಆ ಕಾಲದಲ್ಲೇ ಒಂದು ಆತ್ಮ ಸಾಧನೆ ಅನ್ನೋದು ಯಾರೋ ಕೆಲವರಿಗೆ ಸಾಧ್ಯವಾಗುತ್ತಪ್ಪ ಅಂತ ಹೇಳ್ತಾ ಇರುವಾಗ ಕ್ರಮಕ್ರಮವಾಗಿ ಕಲಿಯುಗದಲ್ಲಿ ಆತ್ಮ ಸಾಧನೆ ಅನ್ನೋದು ಇನ್ನೂ ತುಂಬ ದುಸ್ತರವಾಗುತ್ತೆ ಎಂಬ ಒಂದು ವಿಷಯವೂ ಇಲ್ಲಿ ನಮಗೆ ಜ್ಞಾಪಿತವಾಗಿ ಆಗ್ತಾ ಇದೆ. ವ್ಯಾಸರು ಹೇಳುವಂಥ ಮಾತು, ಅತಿಕ್ರಾಂತ ಸುಖಾ ಕಾಲಾಹ, ಸುಖದ ಕಾಲಗಳೆಲ್ಲ ಗತಿಸಿ ಹೋದವಪ್ಪ. ಪ್ರತ್ಯುಪಸ್ಥಿತ ದಾರುಣಾಹ, ದಿನೇ ದಿನೇ ದಾರುಣವಾದ ಭಯಂಕರವಾದ ಕಾಲವು ಉಪಸ್ಥಿತವಾಗ್ತಾ ಇದೆಯಪ್ಪ. ಶ್ವಶ್ವ ಪಾಪೀಯ ದಿವಸಾಹ, ದಿನೇ ದಿನೇ ಪಾಪಿಷ್ಠವಾದ ದಿನಗಳು ಎದುರಾಗ್ತಾ ಇವೆ. ಪೃಥ್ವಿ ಗತಯೌವನ, ಈ ಭೂತಾಯಿ ತನ್ನ ಯೌವನವನ್ನು ಕಳ್ಕೊತಾ ಇದ್ದಾಳೆ ಅಂತ ವರ್ಣಿಸಿರುವಂಥ ಮಾತು ಸ್ಮರಿಸಬೇಕಾದಂಥ ಮಾತು. ಅದರಿಂದ ಕಲಿಯುಗ. ಆದರೆ ಇಂತಹ ಕಲಿಯುಗದಲ್ಲೂ ಸಹ ಸಾಧನಾ ಮಾರ್ಗ ಯಾರಿಗೆ ಪ್ರಿಯವಾಗುತ್ತೋ, ನಿರಂತರ ಪರಿಶ್ರಮವನ್ನು ಯಾರು ಪಡ್ತಾರೋ ಅದಕ್ಕೆ ಬೇಕಾಗುವ
ಮಾರ್ಗದರ್ಶನವನ್ನು ಉಳ್ಳವರಾಗಿ ಶ್ರದ್ಧಾವಂತರಾಗಿಯೂ ಆಗ್ತಾರೋ ಅಂಥವರಿಗೆ ಖಂಡಿತವಾಗಿಯೂ ಸಹ ಅಂತರ್ಮಾರ್ಗ ತೆರೆದಿರುತ್ತೆ ಅನ್ನೋದನ್ನು ಅನೇಕ ಉದಾಹರಣೆಗಳಿಂದ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಇಂತಹ ಈ ಸೃಷ್ಟಿನಲ್ಲಿ ಕೃಷ್ಣಪ್ರಭು ತಾನು ಹೇಗೆ ಎಲ್ಲೆಲ್ಲಿ ಯಾವ್ಯಾವ ರೀತಿಯಲ್ಲಿ ಇದೇನೆ ಅನ್ನೋ ಬಗ್ಗೆ ಒಂದು ಪರಿಚಯವನ್ನು ಇದೀಗ ಕೊಡ್ತಾ ಇದ್ದಾನೆ. ತಾನೆಲ್ಲೋ ಭಾಳ ಎತ್ತರದಲ್ಲಿ ಒಂದು ಕಡೆಯಲ್ಲಿ ಕೂತ್ಕೊಂಡಿರೋದೇ ಆದರೆ ಲೋಕವೆಲ್ಲವೂ ಉದ್ಧಾರ ಆಗೋದು ಹೇಗೆ ಅಂತ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗಿರೋದ್ರಿಂದ ತನ್ನ ನೆಲೆ ಎಲ್ಲಿಂದ ಆರಂಭವಾಗಿ ಎಲ್ಲಿವರೆಗೂ ಇದೆ ಅನ್ನೋದರ ಒಂದು ಪರಿಚಯ ಕೊಟ್ಟು, ಈ ಪ್ರಕೃತಿಯಲ್ಲಿ ಯಾರ್ಯಾರು ನೀವು ಇಳಿದು ಜೀವನವನ್ನು ಮಾಡ್ತಾಯಿದ್ದೀರೋ ನಿಮ್ಮ ಸಮೀಪದಲ್ಲೇ ನಾನೂ ಸಹ ಇದ್ದೇನೆ, ನಾನಾ ರೂಪದಲ್ಲಿ ಇದ್ದೇನೆ ನಾನು ಅನ್ನೋದನ್ನು ಪರಿಚಯ ಕೊಡೋದಕ್ಕೋಸ್ಕರವಾಗಿ ಮುಂದಿನ ಒಂದು ಮಾತನ್ನು ಆಡ್ತಾ ಇದ್ದಾನೆ. 4ನೇ ಶ್ಲೋಕ. ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧಾ. ನನ್ನ ಒಂದು ಪ್ರಕೃತಿ ಎಂಬುದಿದೆಯಪ್ಪ, ಅದು 8 ವಿಧವಾಗಿ ಭಿನ್ನ ಭಿನ್ನವಾಗಿದೆ. ಭೂಮಿ, ಈ ಭೂಮಿಯು ನನ್ನ ಒಂದು ಪ್ರಕೃತಿನೇ, ಅಂದರೆ ನನ್ನ ಒಂದು ಒಡಲಿನ ಭಾಗ ಈ ಭೂಮಿಯು ಕೂಡ. ಅಂದರೆ ನಾನು ಅಲ್ಲಿದ್ದೀನಿ. ನಾನು ಆಪಹ ನೀರು, ಅನಲಹ ಬೆಂಕಿ ಅಥವಾ ಅಗ್ನಿ, ವಾಯು, ಖಂ ಆಕಾಶ, ಹೀಗೆ ಪಂಚಭೂತಗಳು ನನ್ನ ಒಡಲೇ ಆಗಿವೆ. ನಾನು ಇವಿಷ್ಟರಲ್ಲೂ ಇದ್ದೇನೆ. ಮನೋಬುದ್ಧಿರೇವಚ, ಮನಸ್ಸು ಅಂತೊಂದು ಜೀವಕೋಟಿಗಳೆಲ್ಲ ಇರುವಂತಹ ಅಂತರಂಗದ ಸಾಧನ, ಬುದ್ಧಿ ಅನ್ನೋದು ಇನ್ನೊಂದು ಅಂತರಂಗದ ಸಾಧನ, ಮತ್ತು ಅಹಂಕಾರ ಇನ್ನೊಂದು. ಅಹಂ ಅಂತ ಅನವರತವೂ ಪ್ರತಿಯೊಂದು ಜೀವಕ್ಕೂ ಭಾಸವಾಗ್ತಾ ಇರುವಂತಹ ನಾನಾ ಪ್ರವೃತ್ತಿಗಳಿಗೆ ಕಾರಣವಾಗಿರುವಂತಹ ಒಂದು ತತ್ವ ಇದೆ, ಅದು. ಹೀಗೆ 5 ಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ ಎಂಬ 3 ಅಂತಃಕರಣಗಳು, ಇವಿಷ್ಟು 8 ಅನ್ನೋ ರೀತಿಯಾದಂಥ ವಿಭಾಗಕ್ಕೆ ಕಾರಣ. ಈ 8 ಇತಿ ಹೀಗೆ ಈ ನನ್ನ ಪ್ರಕೃತಿಯು ಅಷ್ಟಧಾ ಭಿನ್ನ, 8 ವಿಧವಾಗಿ ಭಿನ್ನವಾಗಿವೆ ಅಂತ. ಅಂದರೆ ನನ್ನ ಒಂದು ನೇರದಲ್ಲಿ ಶರೀರಾವಯವಗಳೇ ಇದ್ದಂತೆ ಈ 8 ಅಂಶಗಳಿವೆ ಎಂಬುದಾಗಿ ಇಲ್ಲಿ ವರ್ಣನೆಯನ್ನು ಕೇಳ್ತೇವೆ. ಸಾಂಖ್ಯಯೋಗ ದರ್ಶನವು ಈ ಸೃಷ್ಟಿ ವಿಸ್ತಾರ ಆಗುವಾಗ 24 ತತ್ವಾತ್ಮಕವಾಗಿ ವಿಕಾಸವಾಗಿದೆ ಎಂಬುದಾಗಿ ಹೇಳಿರುವಂಥದ್ದುಂಟು. ಹಾಗೆ 24 ತತ್ವಾತ್ಮಕವಾಗಿ ವಿಕಾಸವಾಗಿದ್ದರೂ ಸಹ ಇದರಲ್ಲಿ ಅವ್ಯಕ್ತ, ಮಹತ್ತು, ಅಹಂಕಾರ, ಪಂಚ ತನ್ಮಾತ್ರಗಳು ಎಂಬುದಾಗಿ ಪೃಥ್ವಿ ತನ್ಮಾತ್ರ, ಅಪ್ ತನ್ಮಾತ್ರ, ಅಗ್ನಿ ತನ್ಮಾತ್ರ, ವಾಯು ತನ್ಮಾತ್ರ, ಆಕಾಶ ತನ್ಮಾತ್ರ ಎಂಬುದಾಗಿ 5 ತತ್ವಗಳು ಸೇರಿದಾಗ ಅಷ್ಟಪ್ರಕೃತಿ, 8 ಪ್ರಕೃತಿ ಎಂಬುದಾಗಿ ಆಯಿತು ಎಂಬುದಾಗಿ ಸಾಂಖ್ಯಶಾಸ್ತ್ರ ಹೇಳುತ್ತೆ. ಪ್ರಕೃತಿ ಅನ್ನೋ ಪದ ಪ್ರಕರೋತಿ ಇತಿ ಪ್ರಕೃತಿ, ಯಾವುದು ಮುಂದಿನ ಇನ್ನೊಂದು ಹೆಜ್ಜೆಯ ವಿಕಾಸಕ್ಕೆ ತಾನು ಕಾರಣವಾಗುತ್ತೋ ಅದು ಪ್ರಕೃತಿ ಅಂತ. ಅವ್ಯಕ್ತವೆಂಬ ತತ್ವವು ಮಹತ್ತೆಂಬ ತತ್ವವನ್ನು ಬೆಳೆಸ್ಕೊಡುತ್ತೆ. ಮಹತ್ತೆಂಬ ತತ್ವವು ಮುಂದಕ್ಕೆ ಅಹಂಕಾರವೆಂಬ ತತ್ವವನ್ನು ಬೆಳೆಸ್ಕೊಡುತ್ತೆ. ಅಹಂಕಾರವೆಂಬ ತತ್ವವು ಮನಸ್ಸೆಂಬ ತತ್ವವನ್ನು ಬೆಳೆಸ್ಕೊಡುತ್ತೆ. ಹೀಗೆ ಬೆಳ್ಕೊಂಡು ಹೋಗ್ತಾ ಇದೆ. ಅನಂತರ ಪಂಚ ತನ್ಮಾತ್ರಗಳಾಯಿತು ಅಂತ ಹೀಗೆ ತೆಗೆದುಕೊಂಡ್ರೆ ಒಟ್ಟು ಅವ್ಯಕ್ತ, ಮಹತ್ತು, ಅಹಂಕಾರ, ಪಂಚ ತನ್ಮಾತ್ರಗಳು ಇವುಗಳು ಸೇರಿದಾಗ ಒಟ್ಟು 8 ಎಂಬುದಾಗಿ ಏನಾಗುತ್ತೋ ಇವುಗಳಿಗೆ ಪ್ರಕೃತಿ ಎಂಬುದಾಗಿ ಕರೀತಾರೆ. ಮನಸ್ಸನ್ನೋದನ್ನು ಅಲ್ಲಿ ಪರಿಗಣಿಸಲಿಲ್ಲ. ಕಾರಣ ಮನಸ್ಸಿನಿಂದ ಪುನಃ ಇನ್ನೊಂದು ತತ್ವ ಹುಟ್ಟುತ್ತೆ ಅನ್ನೋ ವಿಷಯ ಇಲ್ಲ. ಪಂಚ ತನ್ಮಾತ್ರಗಳಿಂದ ಪಂಚಭೂತಗಳು ಹುಟ್ಟುತ್ತೆ.
ಅವ್ಯಕ್ತದಿಂದ ಮಹತ್ ಹುಟ್ಟುತ್ತೆ, ಮಹತ್ನಿಂದ ಅಹಂಕಾರನೋ ತತ್ವ ಹುಟ್ಟುತ್ತೆ. ಹೀಗಿರೋದ್ರಿಂದ ಈ 8 ಪ್ರಕೃತಿ ಏನೋ ಭಾಷೆಯಲ್ಲಿ ಕರೆದ್ರು, ಇದರಿಂದ ಮುಂದಿನ ಇನ್ನೊಂದು ಹೆಜ್ಜೆ, ಇನ್ನೊಂದು ತತ್ವ ವಿಕಾಸ ಆಗುತ್ತೆ ಅನ್ನುವ ಕಾರಣದಿಂದಾಗಿ ಈ 8 ಪ್ರಕೃತಿ ಎಂಬ ಭಾಷೆಯಲ್ಲಿ ಸಾಂಖ್ಯಯೋಗ ಶಾಸ್ತ್ರದಲ್ಲಿ ಕರೆದಿದ್ದಾರೆ. ಅದರಲ್ಲಿ ಅವ್ಯಕ್ತ ಅನ್ನೋ ಮೂಲ ಪ್ರಕೃತಿ ಅನ್ನೋ ಪದದಿಂದ ಕರೆದಿದ್ದಾರೆ. ಪ್ರಸ್ತುತದಲ್ಲಿ ಭಗವದ್ಗೀತೆಯಲ್ಲಿ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಇವುಗಳನ್ನು ಪಂಚಭೂತಗಳು ಎಂಬುದಾಗಿ ಪರಿಗಣಿಸಿ, ಇದರ ಜೊತೆಗೆ ಮನಸ್ಸು, ಬುದ್ಧಿ, ಅಹಂಕಾರ ಎಂಬ 3 ಅಂಶವನ್ನು, 3 ತತ್ವಗಳನ್ನು ನೆನಪಿಸ್ಕೊಂಡು 8 ಆಯಿತು. ಈ 8 ವಿಶೇಷವಾಗಿ ಪ್ರಕೃತಿ ಎಂಬುದಾಗಿ ಕರೆದಿರುವಂಥ ಭಾಗ ಇದೆ. ಸಾಂಖ್ಯಯೋಗ ಶಾಸ್ತ್ರ ಹೇಳ್ತಾ ಇರುವ ಮಾತಿಗೂ ಇಲ್ಲಿ ಕೃಷ್ಣ ಹೇಳ್ತಾ ಇರೋ ಮಾತಿಗೂ ಕಿಂಚಿದ ಅಂತರದಂತೆ ತೋರುತ್ತೆ. ಆದರೆ ಅಂತರವಿಲ್ಲದೇ ಇರುವಂತೆ ಎರಡನ್ನೂ ಒಂದಾಗಿ ಭಾವಿಸೋದಕ್ಕೆ ಅವಕಾಶ ಇದೆ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಎಂಬ ಪದವನ್ನು ಬಳಸಿದಾಗ ಇವುಗಳ ತನ್ಮಾತ್ರ ಅಂತ ಅರ್ಥ ಇಟ್ಕೊಂಡು ಹೊಂದಿಸ್ಕೊಂಡು ಹೋಗೋದಾದರೆ ಎರಡೂ ಒಂದೇ ಆಶಯ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಬರುತ್ತೆ. ಆದರೆ ಬೇರೆ ಬೇರೆ ಆರ್ಷ ಸಾಹಿತ್ಯದಲ್ಲಿ ಇದೇ ವಿಷಯವಾಗಿ ಬಂದಿರುವ ಕೆಲವು ಮಾತುಗಳನ್ನು ಗಮನಿಸಿದಾಗ ಒಂದೇ ತರಹ ಇಲ್ವಲ್ಲ ಅಂತ ಅನಿಸೋದಕ್ಕೆ ಅವಕಾಶ ಇದೆ. ಉದಾಹರಣೆಗೆ ಒಂದು ಕಡೆಯಲ್ಲಿ ಬರುವಂಥ ಮಾತು, ಭೂಮಿರಾಪೋ ಅನಲೋ ವಾಯು ಆತ್ಮ ವ್ಯೋಮ ರವಿಶಶಿ ಇತ್ಯಷ್ಟವು ಸರ್ವಲೋಕಾನಾಂ ಪ್ರತ್ಯಕ್ಷ ಹರಮೂರ್ತಯ ಎಂಬುದಾಗಿ ಒಂದು ಮಾತು ಬರುತ್ತೆ. ಹರ ಅಂದರೆ ಶಿವ, ಶಿವನ 8 ಮೂರ್ತಿಗಳಿವೆ ಅಂತ. ಈ ಪ್ರಸ್ತುತ ಶ್ಲೋಕದಲ್ಲಿ ಕೃಷ್ಣ ನನ್ನ 8 ಬೇರೆ ಬೇರೆ ಅವಯವಗಳಿವೆ ಎಂಬುದಾಗಿ ಕೃಷ್ಣ ಹೇಳಿಕೊಂಡ್ರೆ, ಇನ್ನೊಂದು ಕಡೆಯಲ್ಲಿ ಹರಮೂರ್ತಿಯ ಶಿವನ 8 ರೂಪಗಳು ಹೀಗಿದೆ ಅಂತ. ಯಾವ್ಯಾವುದು ಅಂದರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಇಷ್ಟಾದಮೇಲೆ ಆತ್ಮ, ರವಿ, ಶಶಿ ಎಂಬುದಾಗಿ 3 ಸೇರಿಸಿ 5ಕ್ಕೆ 3 ಸೇರಿಸಿ 8 ಆಯಿತು. ಈ 8 ಸರ್ವಲೋಕಾನಾಂ ಪ್ರತ್ಯಕ್ಷ ಹರಮೂರ್ತಯ, ಎಲ್ಲ ಜೀವಕೋಟಿಗಳಿಗೂ ಪ್ರತ್ಯಕ್ಷವಾಗುವ, ಕಣ್ಣಿಗೆ ಕಾಣುವ ಹರಮೂರ್ತಯ ಶಿವನ ಮೂರ್ತಿಗಳು ಎಂಬುದಾಗಿ ಹೇಳಿದಂತೆ ಕಾಣಿಸುತ್ತೆ. ಈ ಮಾತಿಗೆ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಮೊದಲನೇದಾಗಿ ಶ್ರೀಕೃಷ್ಣ ಇದು ನನ್ನ ಒಡಲು ಎಂಬುದಾಗಿ ಹೇಳಿದರೆ, ಇನ್ನೊಂದು ಕಡೆಯಲ್ಲಿ ಇದು ಶಿವನ ಒಡಲು ಎಂಬ ಮಾತು ಬಂತು. ಏನಿದು ವ್ಯತ್ಯಾಸ ಅಂತ ಕೇಳಿದರೆ, ಅವರೆಲ್ಲ ಒಮ್ಮತದಿಂದ ರಾಜ್ಯನ ನಿರ್ವಾಹ ಮಾಡ್ತಾ ಇರೋರು. ರಾಜ್ಯನ ಅಂದರೆ ಈ ಸಮಗ್ರ ಸೃಷ್ಟಿ ಎಂಬ ರಾಜ್ಯವನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ಪರಸ್ಪರವಾಗಿ ಒಂದು ಒಪ್ಪಂದವನ್ನು ಇಟ್ಕೊಂಡು ಒಮ್ಮತರಾಗಿ ಕಾರ್ಯವನ್ನು ನಡೆಸ್ತಾ ಇರೋರು. ಆದ್ದರಿಂದ ಒಬ್ಬನೇ ಒಬ್ಬ ದೇವ ಯಾವುದೋ ಒಂದು ಕಾರ್ಯಕ್ಕೆ ಇಳಿದು ಸೃಷ್ಟಿ ಎನ್ನುವ ರೀತಿಯಾದಂಥ ವ್ಯವಹಾರದಲ್ಲಿ ತೊಡಗಿದಾಗ ಬ್ರಹ್ಮ ಎಂಬುದಾಗಿ ಆಗ್ತಾನೆ. ಅದನ್ನು ನಿರ್ವಾಹ ಮಾಡ್ಕೋತಾ ಉಳಿಸ್ಕೋತಾ ಹೋಗ್ತಾ ಇರುವಾಗ ಸ್ಥಿತಿಕಾರಕನಾಗಿ ವಿಷ್ಣು ಎಂಬುದಾಗಿ ಆಗ್ತಾನೆ. ಅದನ್ನೆಲ್ಲ ಹಿಂದಿನ ತತ್ವಗಳಲ್ಲಿ ಲಯಗೊಳಿಸ್ತಾ ಹೋಗೋ ಸಂದರ್ಭ ಬಂದಾಗ ಶಿವ ಎಂಬುದಾಗಿ ಆಗ್ತಾನೆ. ಅದರಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಹಾಗೊಂದು ಪರಸ್ಪರವಾದಂಥ ಒಪ್ಪಂದದ ಮೇಲೆ ವ್ಯವಹಾರವನ್ನು ನಿರ್ವಾಹ ಮಾಡ್ತಾ ಇರೋದ್ರಿಂದ 8 ಇದು ನನ್ನ ಒಡಲು ಎಂಬುದಾಗಿ ಶಿವ ಹೇಳಿದರೂ ಅದು ವಿಷ್ಣುವಿಗೆ ಅಂಗೀಕಾರ, ವಿಷ್ಣು ಹೇಳಿದರೆ ಅದು ಶಿವನಿಗೆ ಅಂಗೀಕಾರ. ಹೀಗಿರೋದ್ರಿಂದ ಇಲ್ಲಿ ಭಿನ್ನಮತಿ ಎಂಬುದಾಗಿ ತಗೋಬಾರ್ದು. ಪುರಾಣಗಳಲ್ಲಿ ಜ್ಞಾಪಿಸುವಂಥದ್ದುಂಟು, ಶಿವಸ್ಯ ಹೃದಯಂ ವಿಷ್ಣು, ವಿಷ್ಣೋಶ್ಚ ಹೃದಯಂ ಶಿವ ಅಂತ. ಶಿವನ ಹೃದಯ ವಿಷ್ಣು, ವಿಷ್ಣುವಿನ ಹೃದಯ ಶಿವ ಅಂತ. ಅಂದರೆ ಒಳಗಡೆ ಹಾಗೆ ಪರಸ್ಪರ ಏಕಾಭಿಪ್ರಾಯದಿಂದ ಒಬ್ಬರು ಮತ್ತೊಬ್ಬರ ಜೊತೆಗೆ ಸೇರಿ ಒಂದು ವ್ಯವಹಾರವನ್ನು ತೂಗಿಸ್ತಾ ಇದ್ದಾರೆ. ತ್ರಿಮೂರ್ತಿಗಳ ರಾಜ್ಯ ಈ ಬ್ರಹ್ಮಾಂಡ, ಅದೇ ರೀತಿಯಲ್ಲಿ ಈ ಪಿಂಡಾಂಡ. ಅದರಲ್ಲಿ ಬ್ರಹ್ಮನೂ ರಾಜ ಇದ್ದ ಹಾಗೆ, ವಿಷ್ಣುವೂ ರಾಜನೇ, ಶಿವನೂ ರಾಜನೇ. ತಮ್ಮ ಕಾರ್ಯಗಳನ್ನು ಅವರು ಪರಸ್ಪರವಾಗಿ ಒಂದು
ಒಪ್ಪಂದದ ಜೊತೆಗೆ ನಿರ್ವಾಹ ಮಾಡ್ತಾ ಇದ್ದಾರೆ ಎಂಬ ಮಾತನ್ನು ಶ್ರೀರಂಗ ಮಹಾಗುರುಗಳು ಆಗಾಗ ನೆನಪಿಸ್ತಾ ಇದ್ದದ್ದನ್ನು ನೆನಪಿಸ್ಕೋಬೇಕು. ಹೀಗಿರೋದ್ರಿಂದ ಇಲ್ಲಿ ತುಂಬ ವೈಷಮ್ಯವನ್ನು ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ಶೈವರು ವಿಷ್ಣುವಿನ ಮುಖ ನೋಡೋಲ್ಲ, ನಾವು ವೈಷ್ಣವರು ಶಿವನನ್ನು ದರ್ಶನ ಮಾಡಿದ್ರೆ ನಾವು ಅಪವಿತ್ರರಾಗಿ ಹೋದ್ವಿ, ಸ್ನಾನ ಮಾಡಬೇಕು, ಹಾಗೆಲ್ಲ ಚಿಂತನೆ ಮಾಡುವಂಥದ್ದು ಔಚಿತ್ಯವಿಲ್ಲ. ಈ ಶರೀರ ರಚನೆಯಲ್ಲಿ 3 ಜನಗಳ ಪಾತ್ರ ಇದೆ, ಈ ಬ್ರಹ್ಮಾಂಡದ ರಚನೆಯಲ್ಲಿ 3 ಜನಗಳ ಪಾತ್ರ ಇದೆ. ಹೀಗೊಂದು ನೋಟವನ್ನು ಋಷಿ ಮಹರ್ಷಿಗಳು ಏನನ್ನು ಕೊಡ್ತಾ ಇದ್ದಾರೋ ಆ ನೋಟವನ್ನು ಇಟ್ಕೊಂಡು ಭಾವಿಸಬೇಕಾದ ಭಾಗ ಇದೆ. ಸಾಧನಾ ಭಾಗ ಅಂತ ಹೊರಟಾಗ ಏಕತತ್ವದ ಅಭ್ಯಾಸ ಬೇಕು. ವಿಷ್ಣುವನ್ನು ಅವಲಂಬಿಸಿದವರು ವಿಷ್ಣುವನ್ನು ಅವಲಂಬಿಸಿ ತುದಿಯನ್ನು ತಲುಪಬೇಕಾದ ವಿಷಯ ಇದೆ. ಶಿವನನ್ನು ಅವಲಂಬಿಸಿದವರು ಶಿವನನ್ನು ಅವಲಂಬಿಸಿ ತುದಿಯನ್ನು ತಲುಪಬೇಕಾದ ಭಾಗ ಇದೆ. ಆ ವಿಷಯ ಪೃಥಕ್ಕದು. ಆದರೆ ಹಾಗನ್ನು ಮಾತ್ರಕ್ಕೆ ಉಳಿದವರ ಪಾತ್ರವೇ ಇಲ್ಲ ಅನ್ನೋ ರೀತಿಯಲ್ಲಿ ಭಾವಿಸುವ ವಿಷಯ ಇಲ್ಲ ಎಂಬುದನ್ನು ಮನಸ್ಸಿನಲ್ಲಿಟ್ಕೊಂಡು ಪರಸ್ಪರ ವಿರುದ್ಧವಾಗಿ ಮಾತುಗಳನ್ನು ಆಡಿದ್ದಾರೆ ಅಂತ ಅಂದ್ಕೊಳ್ದೇನೆ ಅವುಗಳಲ್ಲಿ ಹೇಗೆ ಒಂದು ಸಮರಸತೆ ಇದೆ ಎಂಬುದನ್ನು ಭಾವಿಸಬೇಕು. ಆತ್ಮ, ರವಿ, ಶಶಿ ಅಂತ 3 ಒಂದು ಕಡೆಯಲ್ಲಿ ಸೇರಿಸಿದ್ದಾಗಿದೆ. ಇನ್ನೊಂದು ಕಡೆಯಲ್ಲಿ ಮನಸ್ಸು, ಬುದ್ಧಿ, ಅಹಂಕಾರ ಅಂತ 3 ಕರೆದಿದ್ದಾಗಿದೆ. ಇದನ್ನು ಹೊರಗಡೆಯಿಂದ ನೋಡಿದಾಗ ವ್ಯತ್ಯಾಸವಾಯ್ತಲ್ಲ ಅಂತ ಅನಿಸುತ್ತೆ. ಹಾಗೆ ಭಾವಿಸಬೇಕಾಗಿಲ್ಲ ಅಂತ ಯಾತಕ್ಕೆ ಹೇಳಿದ್ದಾಯಿತು ಅಂದರೆ, ಆತ್ಮ ಅನ್ನೋ ಶಬ್ದ, ಅಹಂಕಾರ ಅನ್ನೋ ಶಬ್ದ ಒಂದೇ ಅಂಶವನ್ನು ಹೇಳ್ತಾ ಇದೆ ಅಂತ ತಗೊಳ್ಳೋಕೆ ಬರುತ್ತೆ. ಅದು ನಾನು 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 ಅಂತ ನಾನು ಏನನ್ನು ಭಾವಿಸ್ತಾ ಇದ್ದೀನೋ ಅದನ್ನೇ ಸಾಂಖ್ಯದಲ್ಲಿ ಅಹಂಕಾರ ಅನ್ನೋ ಪದದಿಂದ ಕರೀತಾ ಇದ್ದಾರೆ. ಆತ್ಮ, ಅಹಂಕಾರ ಇವು ಒಂದೇ ವಿಷಯವನ್ನು ಒಂದೊಂದು ನೇರದಲ್ಲಿ ಹೇಳ್ತಾ ಇವೆ ಅಂತ ತಗೋಬೇಕು. ಅದೇ ರೀತಿಯಲ್ಲಿ ಮನಸ್ಸು, ಬುದ್ಧಿ ಅಂತ 2 ತತ್ವಗಳನ್ನು ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದರೆ, ಇನ್ನೊಂದು ಕಡೆಯಲ್ಲಿ ರವಿ, ಶಶಿ ಅಂತ 2 ಪದಗಳಿಂದ ಕರೆದ್ರು. ಮನಸ್ಸು ಅನ್ನೋದು ಒಂದು ಚಂದ್ರನ ಆಧಿಪತ್ಯಕ್ಕೆ ಒಳಪಟ್ಟದ್ದು ಎಂಬುದಾಗಿ ಶಾಸ್ತ್ರಗಳು ಹೇಳ್ತಾ ಇದೆ. ಚಂದ್ರನನ್ನು ಮನಃಕಾರಕ ಎಂಬುದಾಗಿ ಜ್ಯೋತಿಷಾಸ್ತ್ರ ಕರೀತಾ ಇದೆ. ಹೀಗಿರೋದ್ರಿಂದ ಮನಸ್ಸು ಅನ್ನೋದನ್ನು ಹೇಳೋದಕ್ಕೆ ಬದಲಾಗಿ ಶಶಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿ ಅದೇ ವಿಷಯವನ್ನು ಅಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಅಂತ ತಗೋಬೇಕು. ಹಾಗೆ ರವಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿ ಬುದ್ಧಿ ಅನ್ನೋ ವಿಷಯವನ್ನೇ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ನಾವು ಗಾಯತ್ರಿ ಮಂತ್ರವನ್ನು ಉಪಾಸನೆ ಮಾಡುವಾಗ ಅಲ್ಲಿ ಸವಿತೃದೇವ ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಪ್ಪ ಅಂತ ಕೇಳಿದರೆ, ಧಿಯೋ ಯೋನಃ ಪ್ರಚೋದಯಾತ್, ನನ್ನ ಬುದ್ಧಿಯನ್ನು ಅವನು ಪ್ರಚೋದಿಸಬೇಕು ಎಂಬುದಾಗಿ ಕೇಳ್ಕೊತಾ ಇದ್ದೀವಿ. ಹಾಗೆ ಹೇಳೋಕ್ಕೆ ಪ್ರಧಾನವಾದ ಕಾರಣ ರವಿಗೂ ಬುದ್ಧಿಗೂ ಒಂದು ಗಹನವಾದ ಸಂಬಂಧ ಇದೆ. ಆದ್ದರಿಂದ ಬುದ್ಧಿ ಅನ್ನೋ ಶಬ್ದದಿಂದ ಒಂದು ಕಡೆಯಲ್ಲಿ ಹೇಳೋ ವಿಷಯವನ್ನೇ ಇನ್ನೊಂದು ಕಡೆಯಲ್ಲಿ ರವಿ ಅನ್ನೋ ಶಬ್ದವನ್ನು ಬಳಸಿ ಹೇಳ್ತಾ ಇದ್ದಾರೆ ಅಂತ ತಗೋಬೇಕು. ಇದೇ ವಿಷಯವನ್ನು ಅಭಿಜ್ಞಾನ ಶಾಕುಂತಲದ ಮಂಗಳ ಶ್ಲೋಕದಲ್ಲಿ ಮಹಾಕವಿ ಕಾಳಿದಾಸ ಒಂದು ರೂಪದಲ್ಲಿ ವರ್ಣಿಸ್ತಾ ಇದ್ದಾನೆ. ಯಾ ಸೃಷ್ಟಿ ಸೃಷ್ಟುರಾದ್ಯ ವಹತಿ ವಿಧಿಯುತಂ ಯಾ ಹವಿಃ ಯಾ ಚ ಹೋತ್ರಿ ಯೇ ದ್ವೇ ಕಾಲಂ ವಿಧತ್ತಃ ಶ್ರುತಿ ವಿಷಯ ಗುಣಾಯ ಸ್ಥಿತ ವ್ಯಾಪ್ಯ ವಿಶ್ವಂ ಯಾ ಮಾಹುಸ್ಸರ್ವಬೀಜ ಪ್ರಕೃತಿರಿತಿ ಯಯಾ ಪ್ರಾಣಿನಃ ಪ್ರಾಣವಂತಃ ಪ್ರತ್ಯಕ್ಷಾಭಿಪ್ರಪನ್ನಸ್ತನುಭಿರವತು ವಃ ತಾಭಿರಷ್ಟಾಭಿರೀಷಃ. ಈಶ್ವರನು ಯಾರು 8 ತನು ಶರೀರವನ್ನು ಹೊಂದಿದಾನೋ ಅವನು ಎಲ್ಲರನ್ನೂ ಕಾಪಾಡಲಿ ಅಂತ ಮಂಗಳ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥ ವಿಷಯ. ಅಲ್ಲಿ ಹೇಳುವಾಗ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಅಂತ 5 ನೆನಪಿಸ್ಕೊಂಡು ಅನಂತರದಲ್ಲಿ ಸೂರ್ಯ, ಚಂದ್ರ, ಯಜಮಾನ ಅಂತ 3 ಶಬ್ದವನ್ನು ಬಳಸ್ತಾ ಇದ್ದಾನೆ. ಮನಸ್ಸು, ಬುದ್ಧಿ ಅನ್ನೋದಕ್ಕೆ ಪ್ರತಿನಿಧಿಯಾಗಿ ಚಂದ್ರ ಮತ್ತು ಸೂರ್ಯ ಅಂತ 2 ಶಬ್ದ ಅಂತ ತಗೋಬೇಕು. ಅಹಂಕಾರ ಅನ್ನೋ ಸ್ಥಾನದಲ್ಲಿ ಯಜಮಾನ ಅನ್ನೋ ಶಬ್ದವನ್ನು ತಗೋಬೇಕು. ಕಾರಣ ಅಹಂಕಾರ ಅನ್ನೋ ತತ್ವ ನಾನಾ ರೀತಿಯಾದ ಕಾರ್ಯಗಳಲ್ಲಿ ತೊಡಗಿಸುತ್ತೆ. ಒಬ್ಬನನ್ನು ಪ್ರವೃತ್ತಿಯನ್ನು ಉಂಟಿಸುವಂತಹದ್ದಾಗಿದೆ. ಯಜಮಾನ ಅನ್ನೋನು ಯಜ್ಞರೂಪವಾದ ಬದುಕಿಗೆ ನಿಂತವನು, ಆ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಒಂದು ದೇವತಾ ಪ್ರೀತಿಕರವಾದಂತಹ ಕರ್ಮದಲ್ಲಿ ತೊಡಗ್ತಾ ಇರುವವನೇ ಯಜಮಾನ ಎಂಬುದಾಗ್ತಾನೆ. ಆದ್ದರಿಂದ ಹೀಗೆ ಒಂದಕ್ಕೊಂದಕ್ಕೆ ಸಂಬಂಧಗಳಿವೆ. ಆದ್ದರಿಂದ ಇದನ್ನೆಲ್ಲ
ಬೇರೆ ಬೇರೆ ಅಭಿಪ್ರಾಯದಿಂದ ಬಂದಂಥ ಮಾತುಗಳು ಎಂಬುದಾಗಿ ಅಂದ್ಕೊಳ್ಳೋದೇ ಇವುಗಳೆಲ್ಲ ಒಂದು ಸಮರಸವಾದ ವಿಷಯವನ್ನು ಸಾರ್ತಾ ಇವೆ ಎಂಬುದಾಗಿ ತಗೋಬೇಕಾಗತ್ತೆ. ಹೀಗೆ 8 ಅವಯವಗಳಿಂದ ತಾನು ಎಲ್ಲ ಕಡೆಯಲ್ಲೂ ತುಂಬಿ ಇದ್ದೇನೆ. ಈ 8 ಅವಯವಗಳು ನನ್ನ ಪ್ರಕೃತಿ ಎಂಬುದಾಗಿ ಕರೆಯಲ್ಪಡುತ್ತೆ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದಿನ ಮಾತನ್ನು ಗಮನಿಸೋಣ. ಅಪರಾ ಇಯಂ ಇತಃ ತು ಅನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯಾ ಇದಂ ಧಾರ್ಯತೆ ಜಗತ್. ಈ ಹಿಂದೆ ಹೇಳಿದ ಮಾತಿನಲ್ಲಿ 8 ಪ್ರಕೃತಿಗಳು ಅಂತ ಏನು ಹೇಳಿದರೋ ಅದು ಒಂದು ಅಪರಾ ಪ್ರಕೃತಿ ಎಂಬುದಾಗಿ ಕರೆಯಲ್ಪಡುವಂತಹದ್ದು. ಅದಲ್ಲದೆ ಇನ್ನೊಂದು ಪರಾಪ್ರಕೃತಿ ಅಂತ ಒಂದು ನನ್ನದಿದೆ. ಅದು ಯಾವುದಪ್ಪ ಅಂದರೆ ಜೀವ ಅಂತ ಯಾವುದನ್ನು ನಾವು ಕರಿತಾ ಇದ್ದೀವೋ ಅದು ನನ್ನ ಪರಾಪ್ರಕೃತಿ. ಪರ ಅಪರ ಅಂತ 2 ಶಬ್ದ ಇದೆ. ಪರ ಅನ್ನೋದು ಶ್ರೇಷ್ಠ, ತುಂಬ ದೊಡ್ಡದು ಅನ್ನೋ ಅರ್ಥವನ್ನು ಕೊಡುತ್ತೆ ಅಂತ ಇಟ್ಕೊಳ್ಳೋದಾದರೆ, ಅಪರ ಪ್ರಕೃತಿ ಅದಕ್ಕಿಂತ ಕೆಳಗಿನ ವರ್ಗಕ್ಕೆ ಸೇರುವಂಥ ಒಂದು ಪ್ರಕೃತಿ ಎಂಬುದಾಗಿ ಪ್ರಕೃತಿಯಲ್ಲಿ 2 ವಿಭಾಗವನ್ನು ಹೇಳ್ಕೋತಾ ಅಪರಾಪ್ರಕೃತಿ, ಆ ಅಪರಾಪ್ರಕೃತಿಯ 8 ಭಾಗಗಳಿವೆ. ಇನ್ನೊಂದು ಪರಾಪ್ರಕೃತಿ ಎಂಬುದಿದೆ, ಅದು ಜೀವವೇ ಆಗಿದೆ ಎಂಬ ವಿಷಯವನ್ನು ಹೇಳೋಕೆ ಹೊರಟು ಆ ಸಂದರ್ಭದಲ್ಲಿ ಆಡ್ತಾ ಇರುವಂಥ ಮಾತು. ಇಯಂ ಇದು ಅಪರಾಪ್ರಕೃತಿಯು ಅಂದರೆ ಈವರೆಗೆ ಹೇಳಿದಂತಹ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತಹದ್ದು ಯಾವುದು 8 ಅಂಶಗಳಿದೆಯೋ ಈ 8 ಅಂಶಗಳು ಅಪರಾಪ್ರಕೃತಿ, ನನಗೆ ಸೇರಿರುವಂಥ ಒಂದು ಕೆಳಮಟ್ಟದ ಪ್ರಕೃತಿ ಎಂಬುದಾಗಿ ಕರಿಬೇಕು. ಸೃಷ್ಟಿ ವಿಸ್ತಾರದ ಕೊನೆಯ ಹಂತದಲ್ಲಿರುವಂಥ ಒಂದು ಪ್ರಕೃತಿ ಎಂಬುದಾಗಿ ಅವನ್ನು ಭಾವಿಸಬೇಕು. ಇತಹಾತು ಅನ್ಯಾಂ, ಇದಕ್ಕಿಂತಲೂ ಭಿನ್ನವಾಗಿರುವಂಥ ನನ್ನ ಪರಾಂ ಪ್ರಕೃತಿ, ಶ್ರೇಷ್ಠವಾದ ಹೆಚ್ಚಿನ ದೊಡ್ಡದಾಗಿರುವಂಥ ಇನ್ನೊಂದು ಪ್ರಕೃತಿಯನ್ನು ವಿಧಿ ತಿಳುಕೋ. ಯಾವುದದು ಅಂತ ಕೇಳಿದರೆ, ಹೇ ಮಹಾಬಾಹೋ, ಎಲೈ ಮಹಾಬಾಹುವೇ, ಅದು ಜೀವಭೂತಾಂ, ಜೀವರೂಪವಾಗಿರುವ ಮತ್ತು ಯಯ ಯಾವುದರಿಂದ ಇದಂ ಜಗತ್ ಧಾರ್ಯತೆ, ಈ ಜಗತ್ತೆಲ್ಲವೂ ಧರಿಸಲ್ಪಡ್ತಾ ಇದೆಯೋ ಅದನ್ನು ಪರಾಪ್ರಕೃತಿ ಎಂಬುದಾಗಿ ತಿಳ್ಕೋ ಎಂಬುದಾಗಿ ಹೇಳ್ತಾ ಇರುವ ಸಂದರ್ಭ. ಅದರಿಂದ ಒಟ್ಟು ಅಪರಾಪ್ರಕೃತಿ ಪರಾಪ್ರಕೃತಿ ಅಂತ 2 ನನಗೆ ಸೇರಿದ ಅಂಶಗಳಪ್ಪ ಅದು. ಅದರಲ್ಲಿ ಅಪರಾಪ್ರಕೃತಿಯಲ್ಲಿ 8 ಭಾಗಗಳು ಬಂತು. ಪರಾಪ್ರಕೃತಿ ಅಂದರೆ ಜೀವಭೂತವಾಗಿರುವಂತಹ ಇನ್ನೊಂದು ಅಂಶ ಇದೆ. ಆ ಜೀವಭೂತವಾದದ್ದೇನೆ ಈ ಜಗತ್ತೆಲ್ಲವನ್ನೂ ಧಾರಣೆ ಮಾಡೋದಕ್ಕೆ ಕಾರಣವಾಗಿದೆ. ಆದ್ದರಿಂದ ಅದಕ್ಕೆ ಪರ ಎಂಬುದಾಗಿ ಹೆಸರು ಬಂತು. ಉಪನಿಷತ್ತು ಕೊಂಡಾಡುತ್ತೆ, ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಎಂಬುದಾಗಿ ಛಾಂದೋಗ್ಯ ಉಪನಿಷತ್ತಿನ ಒಂದು ಮಾತು. ಆ ಭಗವಂತನೇ ಈ ಪ್ರಪಂಚದ ಒಳಗಡೆಗೆ ತಾನು ಪ್ರವೇಶ ಮಾಡಿ ಒಂದೊಂದು ಕಡೆಯಲ್ಲೂ ಸಹ ಈ ಪ್ರಪಂಚಕ್ಕೆ ನಾನಾ ರೂಪ ಮತ್ತು ನಾಮ ಅಂದರೆ ಹೆಸರು ಇವೆಲ್ಲ ಬರುವಂತೆ ಅವನು ಮಾಡಿಕೊಂಡ ಎಂಬುದಾಗಿ ಕೊಂಡಾಡಿರುವಂಥ ವಿಷಯ ಉಂಟು. ಹೀಗೆ ಈ ಸಮಗ್ರ ಸೃಷ್ಟಿಯಲ್ಲಿ ಎಲ್ಲೆಲ್ಲೂ ಕೂಡ ಈ ರೀತಿಯಲ್ಲಿ ಭಗವಂತ ಒಂದು ಪ್ರವೇಶವನ್ನು ಮಾಡಿ ತಾನು ಇಲ್ಲೊಂದು ಕಾರ್ಯವನ್ನು ನಿರ್ವಾಹ ಮಾಡ್ತಾ ಇದ್ದಾನೆ ಎಂಬುದಾಗಿ ತೋರಬೇಕು. ಇದರಲ್ಲಿ ಜೀವ ಅನ್ನೋದು ಒಂದು ದೃಷ್ಟಿಯಿಂದ ಭಗವಂತನ ಪರಾಪ್ರಕೃತಿ ಎಂಬುದಾಗಿ ಕರೆಯಲ್ಪಡುತ್ತೆ. ಅದು ಹಾಗೆ ಪರಾಪ್ರಕೃತಿ ಅಂತ ಕರೆಯೋದಕ್ಕೆ ಕಾರಣ ಏನು ಅಂತ ತೆಗೆದುಕೊಂಡ್ರೆ, ಮಹಾಭಾರತದಲ್ಲಿ ಒಂದು ಸಣ್ಣ ಉಪಾಖ್ಯಾನ ಬರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಇಂದ್ರಿಯಗಳಲ್ಲಿ ಪರಸ್ಪರವಾಗಿ ಕಲಹ ಆರಂಭವಾಯಿತು ಅಂತ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಲ್ಲಿ ಪರಸ್ಪರ ಸ್ಪರ್ಧೆ, ನಾ ಮುಖ್ಯ ಎಂಬುದಾಗಿ. ಕಣ್ಣು ಹೇಳಿತು, ನಾನಿರೋದ್ರಿಂದ ಇಷ್ಟೆಲ್ಲ ವ್ಯವಹಾರ ನೀನು ಮಾಡೋಕ್ಕೆ ಸಾಧ್ಯವಾಗುತ್ತೆ, ಇಲ್ಲೋರು ಎಲ್ಲಿಂದ ಸಾಧ್ಯ ಅಪ್ಪ ಅಂತ. ನಾನು ದಾರಿ ತೋರಿಸ್ತಾ ಇದ್ದೀನಿ, ಅದರಿಂದ ಎಲ್ಲ ವ್ಯವಹಾರ ನಡೀತಾ ಇರೋದು. ನಾನು ಎಲ್ಲ ಇಂದ್ರಿಯಗಳಿಗಿಂತ ಅತ್ಯಂತ ಪ್ರಧಾನ ಅದನ್ನು ಅಂತ. ಕಿವಿ ಹೇಳಿತು, ನೀನು ಇರ್ಬೋದು, ಆದರೆ ನೀನು ಎಷ್ಟನ್ನು ತೋರ್ಸೋಕ್ಕಾಗತ್ತೆ, ಅದಕ್ಕಿಂತ ಬಹಳ ದೊಡ್ಡ ವಿಸ್ತಾರವಾದ ಜಗತ್ತನ್ನೇ ನನಗೆ ಈ ಕಿವಿ ಮೂಲಕ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ.
ಮೂರು ಲೋಕದ ಸಮಾಚಾರವನ್ನು ನನ್ನ ಕಿವಿಯಿಂದ ಕೇಳಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ. ನೀನೇನು ಅದನ್ನೆಲ್ಲ ತೋರ್ಸೋಕ್ಕಾಗತ್ತಾ? ಎದುರಿಗಿದ್ದು ಯಾವುದೋ ಕೆಲವೊಂದು ಮಾತ್ರ ತೋರಿಸ್ತೀಯ ನೀನು ಯಾವ ದೊಡ್ಡ ಮನುಷ್ಯ ಅಂತ ಕಿವಿ ಶುರು ಮಾಡ್ತು. ನಾಲಿಗೆ ಹೇಳೋಕ್ಕೆ ಶುರು ಮಾಡ್ತು. ನಾನು ಒಂದು ಕಡೆಯಿಂದ ಆಹಾರವನ್ನೆಲ್ಲ ಒಳಗಡೆ ಸ್ವೀಕರಿಸಿ ಬದುಕಿಗೆ ಸಾಧನ, ಇನ್ನೊಂದು ಕಡೆಯಿಂದ ವಾಕ್ ವಿಸ್ತಾರಗೊಳಿಸ್ತಾ ಎಲ್ಲ ಹೃದಯದ ಆಶಯವನ್ನು ಇನ್ನೊಂದು ಕಡೆಗೆ ಬಿತ್ತರಿಸೋದಕ್ಕೆ ಸಾಧನ ಆಗ್ತಾ ಇದ್ದೀನಿ ನಾನು. ಹೀಗಿರಿಂದ ಲೋಕ ವ್ಯವಹಾರ ಎಲ್ಲ ನಡೀತಾ ಇರೋದು ನನ್ನಿಂದ. ನಾನಿಲ್ಲದೆ ಹೋದರೆ ಈ ಜಗತ್ತೆಲ್ಲವೂ ಅಂಧಕಾರದಲ್ಲಿ ಮುಳುಗದಂತೆ ಆಗೋಗುತ್ತೆ ಎಂಬುದಾಗಿ ಅದು ಶುರುವಾಯಿತು. ಹೀಗೆ ನೋಡಿದ್ರೆ ಒಬ್ಬೊಬ್ಬರೂ ಸಹ ಒಂದೊಂದು ರೀತಿಯಲ್ಲಿ ಪೈಪೋಟಿ ಮೇಲೆ ವ್ಯವಹಾರವನ್ನು ಶುರು ಮಾಡಿಬಿಟ್ರಂತೆ. ಆಗ ಇದನ್ನೆಲ್ಲ ನೋಡ್ತಾ ಒಬ್ಬ ಕೂತ್ಕೊಂಡಿದ್ದ ಒಳಗಡೆಗೆ, ಪ್ರಾಣ ಅಂತವನು. ಅವನು ಮಧ್ಯದಲ್ಲಿ ಬಂದು ಒಂದು ನ್ಯಾಯವನ್ನು ಕೊಡೋದಕ್ಕೋಸ್ಕರವಾಗಿ ಮಾತಾಡೋದಕ್ಕೆ ಶುರು ಮಾಡೋದಂತೆ. ಹೌದು, ಈಗ ಒಬ್ಬೊಬ್ಬರೇ ಇಲ್ಲಿ ಈ ಶರೀರ ಯಂತ್ರದಲ್ಲಿ ಜಾಗ ಖಾಲಿ ಮಾಡಿ ಏನಾಗುತ್ತೆ ನೋಡೋಣ ಅಂತ. ಆಗ ನಯನೇಂದ್ರಿಯ ಸ್ವಲ್ಪ ಹೊತ್ತು ಜಾಗ ಖಾಲಿ ಮಾಡ್ತು. ಹಾಗೆ ಮಾಡಿದ್ರೂ ಈ ಶರೀರ ಯಂತ್ರ ಹಾಗೆ ನಡೀತಾನೇ ಇದೆ, ವ್ಯವಹಾರ ಎಲ್ಲ ನಡೀತಾ ಇದೆ. ಕಣ್ಣು ಕಾಣಿಸಲ್ಲ, ಆದರೆ ಇನ್ಯಾವುದೋ ರೀತಿಯಲ್ಲಿ ಕಿವಿಯಿಂದ ಕೇಳಿ ಇನ್ಯಾವುದೋ ಸಹಕಾರ ಅಂತ ತಿಳ್ಕೊಂಡು ವ್ಯವಹಾರ ಎಲ್ಲ ನಡೀತಾ ಇದೆ. ಕಿವಿ ಇಲ್ಲ ಅಂತಾಯಿತು, ಆದರೂ ವ್ಯವಹಾರ ನಡೀತಾ ಇದೆ. ನಾಲ್ಗೆ ಆ ರೀತಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ ಅಂತಾಯಿತು, ಆದರೂ ವ್ಯವಹಾರ ನಡೀತಾ ಇದೆ. ಹೀಗೆಲ್ಲ ಗಮನಿಸ್ತಾ ಹೋದಾಗ ಒಂದು ದೃಷ್ಟಿಯಿಂದ ಎಲ್ಲ ವ್ಯವಹಾರ ನಡೀತಾನೇ ಇದೆಯಲ್ಲ ಅಂತ ಅನ್ನಿಸ್ತು. ಆದರೆ ಒಳಗಡೆ ಇರೋ ಪ್ರಾಣ ಒಮ್ಮೆ ನಾನು ಹೊರಗಡೆ ಹೋಗ್ತೀನಿ ಏನಾಗುತ್ತೆ ನೋಡಿ ಅಂತ ಅವನು ಹೇಳಿದ್ನಂತೆ. ಅವನು ಒಂದು ಕ್ಷಣ ಹೊರಗಡೆ ಹೊರಟು ಕೂಡಲೇ ಈ ಎಲ್ಲ ಇಂದ್ರಿಯಗಳ ವ್ಯವಹಾರ ಒಂದೇ ಕಡೆಗೆ ಒಂದೇ ಸರಿಗೆ ನಿಂತೇ ಹೋಯ್ತು. ಅಂದರೆ ಈ ಪಂಚೇಂದ್ರಿಯಗಳಿಗಿಂತಲೂ ಅತ್ಯಂತ ಪ್ರಧಾನವಾದವನು ಯಾರು ಅಂತಾಯಿತು ಅಂತ ಕೇಳಿದರೆ ಪ್ರಾಣ ಎಂಬುದಾಗಿ. ಆ ಪ್ರಾಣವೂ ಸಹ ಪ್ರಧಾನವಾಗಿ ಅತ್ಯಂತ ಪ್ರಧಾನವಾಗಿ ಯಾವಾಗಾಗುತ್ತೆ ಅಂದರೆ ಜೀವ ಎಂಬ ಒಂದು ಭಗವಂತನ ಒಂದು ತೇಜಸ್ಸು ಹಾಗೆ ಒಂದು ಶರೀರವನ್ನು ಪ್ರವೇಶ ಮಾಡಿ ಇರುವಾಗ ಆ ಪ್ರಾಣವೂ ಸಹ ಅತ್ಯಂತ ಪ್ರಧಾನವಾಗುತ್ತೆ. ಆದ್ದರಿಂದ ಜೀವವೇ ಎಲ್ಲವನ್ನೂ ಹಿಡಿದಿಟ್ಟಿದೆ, ಪ್ರಾಣವೇ ಎಲ್ಲವನ್ನೂ ಹಿಡಿದಿಟ್ಟಿದೆ. ಈ ಮಾತುಗಳೆಲ್ಲ ಬಂದಿವೆ. ಲೋಕದಲ್ಲಿ ನಾವು ನೋಡ್ತೇವೆ, ಎಲ್ಲಿವರೆಗೆ ಬದುಕು ಎಂಬುದಾಗಿ ಕೇಳಿದರೆ ಜೀವ ಇರೋವರೆಗೆ ಅಂತ. ಶರೀರದಲ್ಲಿ ಜೀವ ಅನ್ನೋದು ಹೊರಟು ಹೋಯಿತು ಹೊರಗಡೆಗೆ ಅಂತಾದರೆ ಅಲ್ಲಿ ಮುಂದಿನ ಯಾವ ವ್ಯವಹಾರವೂ ಇನ್ನೂ ಇಲ್ಲ ಅನ್ನೋ ರೀತಿಯಲ್ಲಿ ಕರೆಯಲ್ಪಡುತ್ತೆ. ಅದರಿಂದ ಮುಖ್ಯವಾದದ್ದು ಯಾವುದಪ್ಪ ಅಂದರೆ ಜೀವ. ಆ ಜೀವ ತಾನೇ ಈ ಎಲ್ಲ ವ್ಯವಹಾರವನ್ನು ಹೊತ್ತಿರುವಂತಹದ್ದು, ಈ ಶರೀರ ಧಾರಣೆ ಮಾಡೋದಕ್ಕೆ ಕಾರಣವಾಗಿರುವಂತಹದ್ದು. ಹಾಗಿರೋದ್ರಿಂದ ಈ ಸಮಗ್ರ ವಿಶ್ವದಲ್ಲಿ ಎಲ್ಲೆಲ್ಲಿ ದೇಹ ಎಂಬುದು ಉಂಟೋ ಅಲ್ಲೆಲ್ಲ ಆ ದೇಹವನ್ನು ಧಾರಣೆ ಮಾಡ್ತಾ ಇರೋದು ಯಾವುದಪ್ಪ ಅಂದರೆ ಈ ಜೀವ. ಆ ಜೀವ ಅನ್ನೋದು ಯಾವುದಪ್ಪ ಅಂದರೆ ನನ್ನದೇ ಆದಂಥ ಇನ್ನೊಂದು ಪ್ರಕೃತಿ, ಅದು ಅದಕ್ಕೆ ಪರಾಪ್ರಕೃತಿ ಎಂಬುದಾಗಿ ಭಾವಿಸಬೇಕು ಎಂಬುದಾಗಿ ಕರೆದು ಹೀಗೆ ನನ್ನ ಶರೀರ ಇದೆ ಎಂಬುದಾಗಿ ಹೇಳಿ ಮುಂದಕ್ಕೆ ಎಲ್ಲ ಜೀವಕೋಟಿಗಳೂ ಸಹ ಇಂತಹ ಶರೀರವನ್ನು ಇಟ್ಕೊಂಡು ವ್ಯವಹಾರ ನಡೆಸ್ತಾ ಇವೆ. ಮುಂದಿನ ಮಾತು, ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃತ್ಸ್ನಸ್ಯ ಜಗತಃ ಪ್ರಭವ ಪ್ರಲಯ ತಥಾ. ಭೂತಾನಿ ಸರ್ವಾಣಿ, ಎಲ್ಲ ಜೀವಕೋಟಿಗಳು ಸಹ ಏತದ್ಯೋನೀನಿ, ಇಂತಹ ಯೋನಿಯನ್ನು ಉತ್ಪತ್ತಿ ಸ್ಥಾನವನ್ನು ಉಳ್ಳವುಗಳಾಗಿ ಇವೆ. ಇತಿ ಎಂಬುದಾಗಿ ಉಪಧಾರಯ ತಿಳಿ. ಅಹಂ ನಾನು ಕೃತ್ಸ್ನಸ್ಯ ಜಗತಃ ಸಮಗ್ರವಾದ ಜಗತ್ತಿಗೆ ಪ್ರಭವ ಹುಟ್ಟಿನ ಸ್ಥಾನವು, ಪ್ರಲಯ ಲಯವಾಗುವ ಸ್ಥಾನವೂ ಆಗಿದ್ದೇನೆ ಎಂಬುದಾಗಿ. ಅಂದರೆ ನನ್ನಿಂದಲೇ ಈ ಸಮಗ್ರ ವಿಶ್ವವೂ ಹುಟ್ಟುತ್ತೆ, ನನ್ನಲ್ಲೇ ಕೊನೆಗೆ ಸಮಗ್ರ ವಿಶ್ವವೂ ಲಯವನ್ನು ಹೊಂದುತ್ತೆ. ಹಾಗಿರೋದ್ರಿಂದ ಸಮಗ್ರ ವಿಶ್ವಕ್ಕೂ ಸಹ ನಾನು ಯೋನಿ ಇದ್ದಂತೆ, ಉತ್ಪತ್ತಿ ಸ್ಥಾನ ಇದ್ದಂತೆ ಎಂಬುದಾಗಿ ತಿಳಿಬೇಕು ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಸಮಗ್ರ ವಿಶ್ವದಲ್ಲಿ ತನ್ನ ಒಂದು ಸದ್ಭಾವ ಹೇಗಿದೆ ಅನ್ನೋ ಬಗ್ಗೆ ವಿವರಿಸ್ತಾ ಇದ್ದಾನೆ. ಇದರ ಮುಂದಿನ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಇನ್ನೂ ಅತ್ಯಂತ ಪ್ರಧಾನವಾಗಿ ನಾವು ಗುರುತಿಸಬೇಕಾಗಿರುವಂಥ ಅಂಶಗಳನ್ನು ನಿರೂಪಣೆ ಮಾಡ್ತಾನೆ ಎಂಬ ಭಾಗವನ್ನು ಸ್ಮರಣೆ ಮಾಡಿಕೊಳ್ತಾ, ಹೀಗೆ ಎಲ್ಲೆಲ್ಲೂ ಈ
ಪರಾತ್ಪರ ತತ್ವ ತನ್ನಂತಾನು ಬೆಳೆಸ್ಕೊಂಡಿದೆ. ಅದು ಇಲ್ಲದೇ ಇರೋ ಜಾಗ ಇಲ್ಲ, ಎಲ್ಲ ಕಡೆಯದು ಅದು ನೆಲೆಸಿದೆ ಎಂಬ ಒಂದು ಅಂಶವನ್ನು ನಮ್ಮ ಮನಸ್ಸಿಗೆ ಈ ಹಿನ್ನೆಲೆಯಲ್ಲಿ ಭಾವಿಸಬೇಕು ಅಂತ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಎಚ್ಚರದಲ್ಲಿ ನಡೆ ಮನವೇ ಮುದ್ದು ಅಚ್ಯುತದಾಸರ ಒಡನಾಡೋ ಮನವೇ. ಎಚ್ಚರದಲ್ಲಿ ನಡೆ ಮನವೇ ಮುದ್ದು ಅಚ್ಯುತದಾಸರ ಒಡನಾಡೋ ಮನವೇ. ಎಚ್ಚರದಲ್ಲಿ ನಡೆ ಮನವೇ. ಅನ್ನದಾನವ ಮಾಡುವುದಿಲ್ಲಿ ಮೃಷ್ಟಾನ್ನವ ತಂದು ಬಡಿಸುವರಲ್ಲಿ. ಅನ್ನದಾನವ ಮಾಡುವುದಿಲ್ಲಿ ಮೃಷ್ಟಾನ್ನವ ತಂದು ಬಡಿಸುವರಲ್ಲಿ. ಅನ್ಯಾಯವ ಮಾಡುವುದಿಲ್ಲಿ ನಿನ್ನ ಬೆನ್ನ ಚರ್ಮವ ಸೀಳಿ ತಿನಿಸುವರಲ್ಲಿ. ಅನ್ಯಾಯವ ಮಾಡುವುದಿಲ್ಲಿ ನಿನ್ನ ಬೆನ್ನ ಚರ್ಮವ ಸೀಳಿ ತಿನಿಸುವರಲ್ಲಿ. ಎಚ್ಚರದಲ್ಲಿ ನಡೆ ಮನವೇ. ತಂದೆ ತಾಯಿಗಳ ಪೂಜಿಪೋದಿಲ್ಲಿ ದೇವೇಂದ್ರನ ಸಭೆಯನು ತೋರುವರಲ್ಲಿ. ತಂದೆ ತಾಯಿಗಳ ಪೂಜಿಪೋದಿಲ್ಲಿ ದೇವೇಂದ್ರನ ಸಭೆಯನು ತೋರುವರಲ್ಲಿ. ತಂದೆ ತಾಯಿಗಳ ಬೈಯುವುದಿಲ್ಲಿ ನಿನ್ನ ಹುಲ್ಲುದೊಂದೆಯ ಕಟ್ಟಿ ಸುಡಿಸುವರಲ್ಲಿ. ತಂದೆ ತಾಯಿಗಳ ಬೈಯುವುದಿಲ್ಲಿ ನಿನ್ನ ಹುಲ್ಲುದೊಂದೆಯ ಕಟ್ಟಿ ಸುಡಿಸುವರಲ್ಲಿ. ಎಚ್ಚರದಲ್ಲಿ ನಡೆ ಮನವೇ. ಹೆಣ್ಣು ಹೊನ್ನನು ಬಯಸುವುದಿಲ್ಲಿ ನಿನ್ನ ಕಣ್ಣಿಗೆ ಸುಣ್ಣವ ತುಂಬುವರಲ್ಲಿ. ಹೆಣ್ಣು ಹೊನ್ನನು ಬಯಸುವುದಿಲ್ಲಿ ನಿನ್ನ ಕಣ್ಣಿಗೆ ಸುಣ್ಣವ ತುಂಬುವರಲ್ಲಿ. ಕನ್ಯಾದಾನವ ಮಾಡುವುದಿಲ್ಲಿ ನಮ್ಮ ಪುರಂದರ ವಿಠಲನು ಒಲಿಯುವನಲ್ಲಿ. ಕನ್ಯಾದಾನವ ಮಾಡುವುದಿಲ್ಲಿ ನಮ್ಮ ಪುರಂದರ ವಿಠಲನು ಒಲಿಯುವನಲ್ಲಿ. ಎಚ್ಚರದಲ್ಲಿ ನಡೆ ಮನವೇ ಮುದ್ದು ಅಚ್ಯುತದಾಸರ ಒಡನಾಡೋ ಮನವೇ. ಎಚ್ಚರದಲ್ಲಿ ನಡೆ ಮನವೇ.